ನಮಸ್ಕಾರ ವೀಕ್ಷಕರೇ. ಹೌದು, 1 ಕೋಟಿಯ ಮನೆ ಇದೆ. ಇದು ಮೇಲಿಂದ ಹೋಗ್ಬಿಡೋಣ. ಮೇಲಿಂದ ಈ ಥರ ಕಾಣುತ್ತೆ ನಿಮಗೆ. ನೆಕ್ಸ್ಟ್ ಅಲ್ಲಿಂದ ಬಂದರೆ ಇಲ್ಲೊಂದು ಡೋರ್ ಸಿಗುತ್ತೆ. ಒಳಗೆ ಹೋದರೆ ಇದು ಮೆಟ್ಲು ಹೊರಗಿಂದನೇ ಹೋಗ್ಬೋದು, ವಿತ್ ರೂಮ್ ಪ್ಲೇಸ್ ಕೂಡ ಇದೆ. ಬನ್ನಿ ಒಳಗೆ ಹೋಗೋಣ. ಸೊ ಒಳಗೆ ಬಂದರೆ ನಿಮಗೆ ಈ ಥರ ನೋಡೋಕೆ ಸಿಗುತ್ತೆ. ನಿಮಗೆ ಇಲ್ಲೊಂದು ರೂಮ್ ಇದೆ. POP 2 ಫ್ಯಾನ್. ರೂಮಿಗೆ ಹೋಗೋಣ. ಸೊ ನೋಡ್ತಾ ಇದ್ದೀರಲ್ಲ, ಫುಲ್ ರೆಡಿಮೇಡ್ ಬೆಡ್ ಇದೆ. ಫುಲ್ ವುಡ್ಡಿಂದನೇ ತಯಾರಿಸಿರುವ ವಾರ್ಡ್ರೋಬ್. ಬೆಡ್ ಕೆಳಗೆ 2 ಡ್ರಾ ಇವೆ. ಫುಲ್ಲು ವುಡ್ಡಿಂದ ಮಾಡಿರೋದು. ಸೊ ರೈಟ್ ಸೈಡಿಗೆ ಬಂದರೆ ನಿಮಗೆ ಬಾತ್ರೂಮ್ ನೋಡೋಕೆ ಸಿಗುತ್ತೆ. ಸೊ ನೋಡಿದ್ರಲ್ಲ, ಇವಾಗ ಪಕ್ಕದ ರೂಮಿಗೆ ಹೋಗೋಣ ಬನ್ನಿ. ಸೇಮ್ ಅದೇ ಥರ ಇಲ್ಲೂ ಕೂಡ ಇದೆ ವಾರ್ಡ್ರೋಬ್. ಸೊ ಒಳಗೆ, ಸೊ ಲೆಫ್ಟ್ ಸೈಡಿಗೆ ಇದು ಬಾತ್ರೂಮ್. ನೋಡಿದ್ರಲ್ಲ. ಸೊ ರೂಮಲ್ಲಿ ಹೊರಗಡೆ ನೆಕ್ಸ್ಟ್ ತಳಗೆ ಹೋದರೆ ನಿಮಗೆ ದೇವ್ರ ಮನೆ ಸಿಗುತ್ತೆ. ಮತ್ತು ರೈಟ್ ಸೈಡಿಗೆ ಕಿಚನ್. ಮತ್ತು ಸೈಡಿಗೆ ನೀವೇನಾದರೂ ಹಿಡ್ಕೋಬೋದು. ಇಲ್ಲಿ ನಿಮಗೆ ಆಮೇಲೆ ತೋರಿಸ್ತೀನಿ, ಬೀಗ ಹಾಕಿದೆ ಆ ಕಡೆ. ಸೊ ಇದು ಒಳಗೆ ಫ್ರಂಟ್ ಡೋರು. ಸೊ ರೈಟ್ ಸೈಡಿಗೆ ಬಂದರೆ ಬಾತ್ರೂಮು. ಟೈಲ್ಸ್ ಅಂತೂ ಮಸ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ಲೆಫ್ಟ್ ಸೈಡಿಗೆ ಒಂದು ರೂಮ್ ಇದೆ. ಇದು ಅಟ್ಯಾಚ್ ಬಾತ್ರೂಮ್ ಇಲ್ಲ, ಸಿಂಗಲ್ ಬಾತ್ರೂಮ್ ಅಷ್ಟೇ ಇರೋದಲ್ಲಿ. ವಾರ್ಡ್ರೋಬು. ವಾರ್ಡ್ರೋಬ್ ಅಂತೂ ಫುಲ್ ದೊಡ್ಡದಾಗಿದೆ ಬಿಟ್ಟು. ಪ್ರತಿಯೊಂದು ಫಸ್ಟ್ ಐಟಮ್ ಅಂತಲೇ ಹೇಳ್ಬೋದು. ಸೊ ಇದು ಹಾಲ್ ಇಷ್ಟು ದೊಡ್ಡದಾಗಿದೆ.
ಸೊ ವುಡ್ ಕ್ವಾಲಿಟಿ ಮಾತ್ರ ಫುಲ್ ಮಸ್ತಿದೆ. ನೋಡ್ತಾ ಇರ್ಬೋದು ಎಷ್ಟು ಇದು ಇದೆ ಅಂದರೆ. ಸೊ ಆಲ್ POP. ಇದು ಬಂದು 2 ಆಫ್ಟರು, ಮ್ಯಾಲೊಂದು ರೂಮ್ ಇದೆ. ಸೊ ಇವಾಗ ಮ್ಯಾಲೆ ಹೋಗೋಣ. ಮ್ಯಾಲೆಲ್ಲ ಸೀಟ್ ಹೊಡ್ಸ್ಬಿಟ್ಟಾರೆ. ನೋಡ್ತಾ ಇರ್ಬೋದು ನೀವು ರೂಮು. ಬಾತ್ರೂಮ್ ಅದು. ಇವಾಗ ನಾವು 3 ಆಫ್ಟರ್ ಮೇಲೆ ಇದ್ದೀವಿ. ಸೊ ಇವಾಗ ತಳಗೆ ಹೋಗೋಣ. ಅದೇ ಅವೆಲ್ಲ ಸಾಮಾನು ಇಟ್ಕೊಬಂದ್ರ ಅಂತಾರಲ್ಲ, ಅದೇ ರೂಮ್ ಅದು. ಸೊ ಪಾರ್ಕಿಂಗ್ ಪ್ಲೇಸ್ ನೋಡ್ರಿ ಎಷ್ಟು ದೊಡ್ಡದಾಗಿದೆ. ಸೊ ಇದರ ಸೌಂಡ್ ನೋಡೋಣ ಹೆಂಗಿದೆ ಅಂತ. ಸೌಂಡ್ ಮಾತ್ರ ನೈಸ್. ಪಾರ್ಕಿಂಗ್. ಸೊ ಕ್ಲೋಸ್ ಮಾಡೋಣ. ನೋಡಿದರೆ ಈ ಥರ ಬಿಲ್ಡಿಂಗ್ ಕಾಣುತ್ತೆ ಹೊರಗಡೆಯಿಂದ. ಸೊ ಯಾರೆಲ್ಲ ಈ ವಿಡಿಯೋನ ಪೂರ್ತಿ ವಾಚ್ ಮಾಡಿದ್ದೀರೋ ಅವರಿಗೆಲ್ಲ ತುಂಬ ಧನ್ಯವಾದಗಳು ಅಂತ ಹೇಳ್ತೀನಿ. ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸೊ ಇನ್ನೊಂದಿಷ್ಟು ಇದೇ ಥರ ವಿಡಿಯೋ ನಿಮ್ಗೇನಾದರೂ ಬೇಕಾದರೆ ಸೊ ಕಮೆಂಟ್ ಮಾಡಿ, ನಾನು ಇನ್ನೂ ಸ್ವಲ್ಪ ಜಾಸ್ತಿನೇ ವಿಡಿಯೋ ಮಾಡಿ ಟ್ರೈನ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.